ಹೌದು, ಕೆವಿ ಶಿಕ್ಷಣ ಸಂಸ್ಥೆಗಳೆಂದರೆ ಸೇವೆ, ಶಿಕ್ಷಣ, ವಿದ್ಯೆ, ಆರೋಗ್ಯ ಮಾತ್ರವಲ್ಲದೆ ರಕ್ತದಾನದಲ್ಲಿಯೂ ಕೆವಿ ಶಿಕ್ಷಣ ಸಂಸ್ಥೆಗಳು ಮೊದಲು ಎಂಬುದು ಮತ್ತೆ ಸಾಬೀತಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿ ಗಿನ್ನಿಸ್ ದಾಖಲೆ ಮಾಡಿತ್ತು. ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸೇರಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿರುವ ಸ್ವಗೃಹದ ಬಳಿ ಬೆಳಗ್ಗೆಯಿಂದಲೇ ಸಾವಿರಾರು ಅಭಿಮಾನಿಗಳು ಬಂದು ಹೂಮಾಲೆ, ಹೂಗುಚ್ಛಗಳನ್ನು ನೀಡಿ ಶುಭಾಶಯಗಳನ್ನು ಕೋರಿದರು. ಬೃಹತ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದ್ದಾರೆ. ಕೆವಿ ಕ್ಯಾಂಪಸ್ನಲ್ಲಿ ಸಾವಿರಾರು ಅಭಿಮಾನಿಗಳು, ರಾಜಕೀಯ ಮುಖಂಡರು ಆಗಮಿಸಿ ಶುಭಾಶಯಗಳು ಕೋರಿ ತಮ್ಮ ನೆಚ್ಚಿನ ನಾಯಕನಿಗೆ ಕೇಕ್ ತಿನ್ನಿಸುವ ಮೂಲಕ ಶುಭ ಹಾರೈಸಿದ್ದಾರೆ. ಯುವ ನಾಯಕ ನವೀನ್ ಕಿರಣ್ ಅವರಿಗೆ, ಯುವ ನಾಯಕ ನವೀನ್ ಕಿರಣ್ ಅವರಿಗೆ, ಬಡವರ ಬಂಧು ನವೀನ್ ಕಿರಣ್ ಅವರಿಗೆ, ಬಡವರ ಬಂಧು ನವೀನ್ ಕಿರಣ್ ಅವರಿಗೆ. ಓಕೆ ಸರ್, ನೆಕ್ಸ್ಟ್. ಇನ್ನು ಕೆವಿ ನವೀನ್ ಕಿರಣ್ ಅವರು ವಿವಿಧ ಸಮಾಜಮುಖಿ ಕೆಲಸದ ಕಾರ್ಯಗಳಿಂದ ಗುರುತಿಸಿಕೊಂಡವರು. ಯುವಕರಿಗೆ ಅಚ್ಚುಮೆಚ್ಚಿನ ನಾಯಕ ಕೆವಿ ನವೀನ್ ಕಿರಣ್ ಆಗಿದ್ದು, ಅವರ ಹುಟ್ಟುಹಬ್ಬ ಬಂತು ಅಂದರೆ ಸಾಕು, ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಮಂದಿ ಯುವಕರು, ಅಭಿಮಾನಿಗಳು ಸೇರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಗರದ ವಿವಿಧ ಕಡೆ ಅನ್ನ ಸಂತರ್ಪಣೆ, ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ಶಾಲಾ ಮಕ್ಕಳಿಗೆ ಪುಸ್ತಕ, ಬ್ಯಾಗ್, ಸಂವಸ್ತ್ರಗಳ ವಿತರಣೆ, ಆಟೋ ಚಾಲಕರಿಗೆ ಸಂವಸ್ತ್ರ ವಿತರಣೆ, ಇನ್ನೂ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಎಲ್ಲ ಒಂದು ಕಡೆ ಈ ಜನ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ, ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಜೀವನ ಪರ್ಯಂತ ಅವರ ಋಣವನ್ನು ಹೇಗೆ ತೀರಿಸಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಇಷ್ಟು ಜನ, ಯಾವುದೇ ರಾಜಕಾರಣದಲ್ಲಿ ನನಗೆ ಯಾವುದೇ ಅಧಿಕಾರ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ, ಆದರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಸಹ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅವರ ಸ್ವಂತ ಮನೆಯಲ್ಲಿ, ಅವರ ಸ್ವಂತ ಕಾರ್ಯಕ್ರಮವೂ ಸಹ ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಹುಟ್ಟಿದಬ್ಬ ಆಚರಣೆಯದರ ಜೊತೆಗೆ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು, ಜೀವನ ಪರ್ಯಂತ ಇವರನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ಭಗವಂತ ಕೊಡಲಿ, ಇವರ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂತಹ ಶಕ್ತಿಯನ್ನು ಭಗವಂತ ಕೊಡಲಿ, ಇವರನ್ನೆಲ್ಲರನ್ನೂ ಸಹ ನನ್ನ ಕುಟುಂಬ ಅನ್ನೋ ರೀತಿಯಲ್ಲಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಗುರಿ ಆಗ್ತದೆ. ಪ್ರತಿಯೊಬ್ಬರೂ ಸಹ ಇವತ್ತು ಎಷ್ಟು ಆತ್ಮೀಯತೆಯಿಂದ ಅನೇಕ ಕಡೆ ಇವತ್ತು ಅನ್ನದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆಮೇಲೆ ಆಟೋ ಏನು ಚಾಲಕರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಒಂದು ರೀತಿ ಎಷ್ಟು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದರೆ, ವಿಶೇಷವಾಗಿ ಆತ್ಮೀಯ ಸ್ನೇಹಿತರಾದಂಥ ಬಿ ಮಹೇಶ್ರವರು, ನಮ್ಮ ಆನಂದ್ರವರು, ಅರುಣ್ರವರು, ನಮ್ಮ ನಟ ಮಲ್ಲಿ, ಎಲ್ಲ ನಮ್ಮ ಕಬಡ್ಡಿಯ ವಿದ್ಯಾರ್ಥಿಗಳು, ಕಬಡ್ಡಿ ಪಟುಗಳು ಸುಮಾರು ಜನ, ಸುಮಾರು ವರ್ಷದಿಂದ ಇದು
ಅವ್ರ ಮನೆ ಕಾರ್ಯಕ್ರಮ ಯಾವುದಾದ್ರೂ ಮಿಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ, ಆದರೆ ಈ ಕಾರ್ಯಕ್ರಮ ಮಾತ್ರ ಪ್ರತಿ ವರ್ಷ ಮಿಸ್ ಮಾಡ್ತಾ ಇಲ್ಲ. ನಾನು ಆಗಲೇ ಹೇಳಿದಾಗೆ ಈ ಹುಟ್ಟಿದಬ್ಬದ ಆಚರಣೆ ಜೊತೆಗೆ ಜವಾಬ್ದಾರಿ ಸಹ ಹೆಚ್ಚಾಗ್ತಾ ಇದೆ. ಇವರನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಇವರ ಸಕುಟುಂಬದಲ್ಲಿ ನಾನು ಸಹ ಭಾಗಿಯಾಗಿ ಇವರ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ರಾಜಕಾರಣ ಇನ್ನೊಂದು ಮತ್ತೊಂದು ಇದೆಲ್ಲ ಸರ್ವೇ ಸಾಮಾನ್ಯ. ಚುನಾವಣೆಗಳು ಬರ್ತಾ ಇರ್ತದೆ, ಗೆಲ್ತೀವಿ ಸೋಲ್ತೀವಿ, ಹಲವಾರು ಬಾರಿ ಗೆದ್ದಿದ್ದೀವಿ, ಹಲವಾರು ಬಾರಿ ಸೋತಿದ್ದೀವಿ. ಇದೆಲ್ಲದರ ಮಧ್ಯೆ ಜನರ ಪ್ರೀತಿಯನ್ನು ಗಳಿಸ್ತಕ್ಕಂಥದ್ರಲ್ಲಿ ನಾನು ಯಶಸ್ಸನ್ನು ಕಂಡಿದ್ದೀನಿ ಅನ್ನೋದನ್ನು ನನಗೆ ಅನ್ನಿಸ್ತಾ ಇದೆ. ಇವತ್ತು ಆ ಪ್ರೀತಿ ಗಳಿಸೋದು ಇದೆಯಲ್ಲ, ಇದು ಯಾವ ಚುನಾವಣೆಗಿಂತಲೂ ಮಿಗಿಲಾದ್ದು. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಇವತ್ತು ಇವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ಪ್ರೀತಿಗೆ ಜೀವನ ಪರ್ಯಂತ ಋಣಿಯಾಗಿರಬೇಕು ಅಂತ ಬಯಸ್ತೇನೆ. ಇನ್ನು ಕೆವಿ ನವೀನ್ ಕಿರಣ್ ಅವರ ಭಾವಚಿತ್ರವುಳ್ಳ ಬೃಹತ್ ಕಟೌಟ್ ನಿಲ್ಲಿಸಿ ತಮ್ಮ ನೆಚ್ಚಿನ ನಾಯಕನ ಮೇಲೆ ಇರುವ ಅಭಿಮಾನ ಮೆರೆದಿದ್ದಾರೆ. ಹೋದಲ್ಲೆಲ್ಲ ಅಭಿಮಾನಿಗಳು ಪಟಾಕಿ ಸಿಡಿಸಿ ಜಯ ಘೋಷಣೆಗಳ ಮೂಲಕ ಬರಮಾಡಿಕೊಂಡು ಹಬ್ಬದ ರೀತಿ ಆಚರಣೆ ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.